ಸೋಪಾನ 13 ಮಹಾವೀರ ದರ್ಶನ ದೀಕ್ಷಾ ಕಲ್ಯಾಣ ಸಂಪುಟ. ಕಾಣುವರಾರು ಕಾಲನ ನೆರಳ ಹೆಜ್ಜೆಯ ಗುರುತುಗಳನ್ನು. ಕಾಣುವರಾರು ಕಾಲನ ನೆರಳ ಹೆಜ್ಜೆಯ ಗುರುತುಗಳನ್ನು. ಚಿಂತಿಸುವನು ಮಹಾವೀರನು ಗಾಢವಾಗಿ ಕುರಿತಂತೆ ಕಾಲಸ್ವರೂಪವನು. ಮುಳುಗಿ ಆಧ್ಯಾತ್ಮದ ಅಬ್ದಿಯೊಳಗೆ ಶಬ್ದದಾಚೆಯ ನಿಶ್ಶಬ್ದದ ನೆಲೆಯೊಳಗೆ ಕಾಲವೆಂಬುದೇನು ಹರಿವ ಸರಿತವೋ ಇಲ್ಲ ಅಲೆಬರಿತ ಸಾಗರವೋ. ಕಾಲದ ಹರಿವಿನಿಂದ ಈ ಲೋಕವೋ ಅಥವಾ ಲೋಕದ ಅಸ್ತಿತ್ವದಿಂದ ಆ ಕಾಲಗಣನೆಯೋ. ಗುಣಿಸಲಾಗುವುದು ಅಂತೆ ಗಣಿಸಲಾಗುವುದೆಲ್ಲವನ್ನೂ ಆ ಕಾಲಮಾನದಿಂದಲೇ. ಅಳೆಯುವಂತೆ ಕೊಳಗದಿಂದ ಧಾನ್ಯವನು ಅಳೆಯುವನ ಕಾಲವಣಿಕನು. ಹಗಲು ರಾತ್ರಿಗಳೆಂಬ ಮಾಪನದಿಂದ ಜೀವಿಗಳ ಆಯುಷ್ಯವನು. ಹಗಲು ಇರುಳಾಗಿರಲು ದಿನರಥದ 2 ಚಕ್ರಗಳು ಜನನ ಮರಣಗಳಾಗಿಹವು ಕಾಲಪುರುಷನ 2 ಪಾದಗಳು. ಅರಿತವರಾರು ಆ ಕಾಲದಾರುವಿನ ಬೇರನು ಕಾಣುವರಾರದರ ಅಂತ್ಯದ ಚಿಗುರನು. ಬಲ್ಲವರಾರು ಆ ಕಾಲಮೇರುವಿನ ಅನೂಹ್ಯ ಮೂಲವನು ಮತ್ತದರ ಅಲಂಘ್ಯ ಶಿಖರಾಗ್ರವನು. ದೀಕ್ಷಾ ಕಲ್ಯಾಣ ಸಂಪುಟದ ಸೋಪಾನ 13ರಲ್ಲಿ ಕಾಲದ ಬಗ್ಗೆ ಇಲ್ಲಿ ಮಹಾಕವಿ ಡಾಕ್ಟರ್ ತಾರಾಶೇಖರ್ ಅವರು ವರ್ಣಿಸುತ್ತಿದ್ದಾರೆ. ಕಾಣುವರಾರು ಯಾರು ಕಾಣ್ತಾರೆ ಆ ಕಾಲ ಎಂಬ ನೆರಳ ಹೆಜ್ಜೆಯ ಗುರುತುಗಳನ್ನು ಅಂತ ಹೇಳ್ತಾ ಇದ್ದಾರೆ. ಕಾಲಲಬ್ಧಿ ಎಂಬ ಪದವನ್ನು ಕೂಡ ನಾವು ಜೈನಾಗಮದಲ್ಲಿ ಬಳಸ್ತೇವೆ. ಯಾವಾಗ ಏನಾಗಬೇಕೋ ಅದು ಆಗಲೇಬೇಕು. ಹೀಗೆ ಮಹಾವೀರ ಚಿಂತಿಸ್ತಾ ಇದ್ದಾನೆ ಗಾಢವಾಗಿ ಕಾಲಸ್ವರೂಪದ ಬಗ್ಗೆ. ಅವನು ಆಧ್ಯಾತ್ಮದ ಅಬ್ದಿ ಅಂದರೆ ಸಮುದ್ರ, ಆಧ್ಯಾತ್ಮದ ಸಮುದ್ರದೊಳಗೆ ಮುಳುಗಿ ಆ ಶಬ್ದದಾಚೆಯ ನಿಶಬ್ದದ ನೆಲೆಯೊಳಗೆ ಅವನ ಮನ ವಿಂಗಡಗೊಂಡಿದೆ. ಕಾಲ ಅಂತಕ್ಕಂಥದ್ದು ಸರಿತ ಅಂದರೆ ನದಿ. ಕಾಲ ಅಂತಕ್ಕಂಥದ್ದು ಹರಿಯುವ ನದಿನ ಅಥವಾ ಅಲೆಯಿಂದ ಕೂಡಿರ್ತಕ್ಕಂಥ ಸಾಗರನ ಅಥವಾ ಕಾಲದ ಹರಿವಿನಿಂದ ಈ ಲೋಕ ಇದೆಯಾ ಅಥವಾ ಈ ಲೋಕದ ಅಸ್ತಿತ್ವದಿಂದ ಕಾಲ ಇದೆಯಾ? ಗುಣಿಸಕ್ಕಾಗೋದು ಅಂತೆ ಗಣಿಸಲಾಗುವುದೆಲ್ಲವನ್ನು ಈ ಕಾಲ ನಾವು ಗುಣಿಸೋದು ಪಡ್ಕೊಳ್ಳೋದು ಎಲ್ಲ ಕಾಲಮಾನದಿಂದ. ಆದ್ದರಿಂದ ಹೇಗೆ ಧಾನ್ಯವನ್ನು ಕೊಳಗದಿಂದ ಸೇರು ಪಾವು ಚಟಾಕುಗಳಿಂದ ಅಳಿತಾರೋ ಹಾಗೆ ಆ ಧ್ಯಾನವನ್ನು ಅಳಿತಾ ಇದೆ. ಇವನು ಧ್ಯಾನದ ಮುಖೇನ ತನ್ನ ಕಾಲವನ್ನು ಅಳ್ಕೊಳ್ತಾ ಇದೆ. ಯಾಕಂದರೆ 29 ವರ್ಷ ಆಗಿದೆ, ಅವನಿಗಿರ್ತಕ್ಕಂಥದ್ದು 72 ವರ್ಷ ಆಯಸ್ಸು. ಅಷ್ಟರೊಳಗೆ ಅವನು ಉತ್ತಮ ಇದನ್ನು ಪಡ್ಕೊಳ್ಬೇಕು. ವಣಿಕ ಅಂದರೆ ವ್ಯಾಪಾರಿ. ಅವನು ಹಗಲು ರಾತ್ರಿ ಅವನು ವ್ಯಾಪಾರದ್ದೇ ಅವನಿಗೆ ಕನಸು. ಮತ್ತು ಜೀವಿಗಳ ಆಯುಷ್ಯವೂ ಕೂಡ ಹಾಗೆ. ಹೀಗೆ ಹಗಲು ಮತ್ತು ರಾತ್ರಿ ಅದು ರಥದ 2 ಚಕ್ರಗಳಿದ್ದ ಹಾಗೆ. ಜನನ ಮರಣ ಜನನ ಕಾಲಪುರುಷನ ಅವು 2 ಪಾದಗಳು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಈ ಕಾಲದಾರುವಿನ ಬೇರನ್ನು ಯಾರು ಕಾಣ್ತಾರೆ? ಅಂತ್ಯದ ಚಿಗುರು ಏನು? ಹುಟ್ಟೋದು ನಮಗೆ ಗೊತ್ತು. ಹುಟ್ಟು ಅಂದ್ರೇನು, ಸಾವು ಅಂದ್ರೇನು? ಇವೆಲ್ಲ ಕಾಲಮೇರುವಿನ ಅನೂಹ್ಯ ಮೂಲ ಅಂತಕ್ಕಂಥದ್ದನ್ನು ಆಲಂಘ್ಯ ಶಿಖರಾಗ್ರವನ್ನು ಯಾವಾಗಿರೋದು ಎನ್ನುವ ಚಿಂತನೆಯನ್ನು ಆ 29 ವಯೋಮಾನದ ಮಹಾವೀರ ಗಾಢವಾಗಿ ಚಿಂತಿಸ್ತಾ ಇದ್ದಾನೆ. ಅಬ್ಬಬ್ಬಬ್ಬಬ್ಬ.